ನಮಸ್ಕಾರ. ಇವತ್ತು ಸಿಂಪಲ್ ಫುಡ್ ಹೌಸಲ್ಲಿ ಪಾಲಕ್ ಸೊಪ್ಪಿನಿಂದ ಬಾಜಿ ಮಾಡೋದು ಹೇಗಂತೇಳಿ ನೋಡ್ಕೊಂಡು ಬರೋಣ. ಪಾಲಕ್ ಬಾಜಿ ಮಾಡಲಿಕ್ಕೆ ಪಾಲಕ್ ಸೊಪ್ಪನ್ನು ಆರಿಸಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಈಗ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ ಪಾಲಕ್ ಸೊಪ್ಪನ್ನು ಹೆಚ್ಕೊಳ್ಬೇಕು. ಇದನ್ನು ಒಂದು ಪಾತ್ರದಲ್ಲಿ ಈಗ ತೆಗೆದಿಟ್ಕೊಳ್ಳೋಣ. ಈ ಥರ ಈಗ ಇದಕ್ಕೆ ಒಂದು 3 ಹಸಿಮೆಣಸು, ಒಂದು 4 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಚಚ್ಕೊಳ್ಬೇಕು. ಈಗ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಮೊದಲು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಇದಕ್ಕೊಂದೆರಡು ಸಾಸಿವೆ, ಉದ್ದಿನಬೇಳೆ, 2 ಮೆಣಸು ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೊಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಕೊಚ್ಕೊಂಡಿರುವಂಥ ನೀರುಳ್ಳಿ 1 ಬೌಲು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಜಜ್ಕೊಂಡಿರುವಂತಹ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಇದ್ರ ಜೊತೆಗೆ ಟೊಮೆಟೊ 1 ಬೌಲ್ನಷ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಕೊಚ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ನಮ್ಮ ಪಾಲಕ್ ಬಾಜಿ ರೆಡಿಯಾಗಿದೆ. ಈಗ ಒಂದು ಸ್ವಲ್ಪ ನೀರಿಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕರಡ್ಕೊಳ್ಬೇಕು. ಈ ಥರ ಅಕ್ಕಿ ಹಿಟ್ಟನ್ನು ಹರಡ್ಕೊಂಡು ಇದನ್ನು ನಮ್ಮ ಬಾಜಿಗೆ ಸೇರಿಸ್ಕೊಳ್ಬೇಕು. ಈಗ ಇದನ್ನು ಇನ್ನೊಂದು ಕುದಿ ತರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ತರಿಸ್ಕೊಳ್ಬೇಕು.
ನೋಡಿ ಈಗ ಒಂದು ಕುದಿ ಬಂದಿದೆ, ಸಾಕು. ಈಗ ನಮ್ಮ ಪಾಲಕ್ ಭಾಜಿ ರೆಡಿ ಆಯಿತು. ಇದು ಸ್ವಲ್ಪ ತಣಿಲಿ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿ ಬರ್ತದೆ. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.